ದಾವಣಗೆರೆಯ ಚನ್ನಗಿರಿಯಲ್ಲಿ ಆದಂತಹ ಲಾಕಪ್ ಡೆತ್ ಅಂತ ಏನು ಹೇಳ್ತಾ ಇದ್ದಾರೆ ಆ ಪ್ರಕರಣ ಭಾರಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಈಗ ಸಿಐಡಿಗೆ ಈ ತನಿಖೆಯ ಹೊಣೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಚನ್ನಗಿರಿ ಶಾಂತವಾಗಿದೆ. ಚನ್ನಗಿರಿಯಲ್ಲಿ ಈಗ ಸಿಐಡಿ ತಂಡ ಬಿಡುಬಿಟ್ಟಿದೆ. ಕಳೆದ ರಾತ್ರಿ 30ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಈವರೆಗೆ ಬಂಧಿತ 25 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಸೊ ಬೆಳಗ್ಗೆ 10:30ಕ್ಕೆ ದಾವಣಗೆರೆಯ ಕಾರಾಗೃಹದಿಂದ ಚನ್ನಗಿರಿಗೆ ಕರ್ಕೊಂಡು ಬರ್ತಾರೆ. ಆದಿಲ್ ಮರಣೋತ್ತರ ಪರೀಕ್ಷಾ ವರದಿಯ ಮೇಲೆ ಈಗ ಎಲ್ಲರ ಚಿತ್ತ ಇದೆ. ಯಾಕೆ ಲೋ ಬಿಪಿಯಿಂದ ಸಾವನ್ನಪ್ಪಿದ್ರು ಅಥವಾ ಮೂರ್ಛೆಯಿಂದ ಸಾವನ್ನಪ್ಪಿದ್ರು ಅಥವಾ ಪೊಲೀಸರಿಂದ ಸಾವನ್ನಪ್ಪಿದ್ರು, ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಸೊ ಹಾಗಾಗಿ ಮರಣೋತ್ತರ ವರದಿ ಏನು ಹೇಳುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆಗ ಸಾವಿನ ರಹಸ್ಯ ಕೂಡ ಬಯಲಾಗುತ್ತೆ. ನಾನು ಮೊನ್ನೆಯಿಂದಲೂ ಕೂಡ ಈ ಪ್ರಕರಣದಲ್ಲಿ ಒಂದೇ ಹೇಳ್ತಾ ಇರೋದು, ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾದಲ್ಲಿ ವಿಡಿಯೋ ಕೂಡ ಇದೆ. ಅದನ್ನ ಆಚೆ ತೋರಿಸಿ ಅವನೇನಾದ ಅಂತ ಹೇಳಿ, ಸ್ಟೇಷನ್ ಒಳಗಡೆ ಬಿದ್ನ, ಪೊಲೀಸರು ಏಟ್ ಕೊಟ್ರ, ಏನಾಯ್ತು ಅನ್ನೋದು ಗೊತ್ತಾಗುತ್ತೆ ಅಲ್ಲ. ಅವರ ತಂದೆಗೆ ನಿಮಗೆ ತೋರ್ಸಕ್ಕಾಗತ್ತೆ, ಅದನ್ನ ವಿಡಿಯೋ ಆಚೆ ತೋರ್ಸಕ್ಕೆ ಯಾಕಾಗಲ್ಲ? ಅದಕ್ಕೆ ಉತ್ತರ ಸಿಗುತ್ತೆ ಅಲ್ವಾ? ಅಥವಾ ಏನಾದರೂ ಮುಚ್ಚಿಡುವಂಥ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದೀರಾ? ಈ ರೀತಿ ಹಲವು ಪ್ರಶ್ನೆಗಳು ನಿಮ್ಮ ಮೇಲೆ ಹುಟ್ಟುತ್ತೆ. ಇವಾಗ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು 25 ಜನರನ್ನ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ. ಇಲ್ಲಿವರೆಗೆ ಏನು ಮಾಡಿದ್ದೀವಿ ಅದು ನಮ್ಮ ಸ್ಥಳೀಯ ಪೊಲೀಸರಿಂದ ಇನ್ಕ್ವೆಸ್ಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಪ್ರೆಸೆನ್ಸ್ ಅಲ್ಲಿ ಮಾಡಿಸಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅವರು ಸಿಐಡಿ ಅವರು ಮುಂದಿನ ಪ್ರಕರಣವನ್ನು ವರ್ಗಾವಣೆ ಮಾಡ್ತೇವೆ. ಇವಾಗ ಪರಿಸ್ಥಿತಿ ಓಕೆ. ಪೊಲೀಸ್ ಠಾಣೆಯ ಒಳಗಡೆಗೆ ಇರುವಂಥದ್ದು ಒಂದು ಕ್ಯಾಮ್ರಾ. ಠಾಣೆಯ ಒಳಗಡೆಗೆ, ಇದಕ್ಕೋಸ್ಕರನೇ ಠಾಣೆಯ ಒಳಗಡೆಗೆ CC ಕ್ಯಾಮ್ರಾಗಳನ್ನು ಹಾಕ್ಸಿದ್ರು. ಒಂದು ಘಟನೆ ಆದ ನಂತರ ಎಲ್ಲ ಠಾಣೆಗಳಲ್ಲೂ ಕೂಡ ಈ CC ಕ್ಯಾಮ್ರಾ ಅಳವಡಿಸಬೇಕು ಅನ್ನುವಂಥ ಆಜ್ಞೆ ಹೊರಡಿಸಿದ್ರು. ಆ ಕ್ಯಾಮ್ರಾದಲ್ಲಿ ದೃಶ್ಯಗಳ ಸೆರೆ ಇದೆ, ಕೊಡಿ ಅದನ್ನು ನೋಡೋಣ. ನನ್ನ ಸಹೋದ್ಯೋಗಿ ಈಗ ಪುನೀತ್ ಆಪ್ತಿನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದಾವಣಗೆರೆಯಿಂದ. ಪುನೀತ್, ಈಗ ಈ ವಿಚಾರದಲ್ಲಿ ಬಹು ಮುಖ್ಯವಾಗಿ ಎವಿಡೆನ್ಸ್ ಅಂತ ಇರುವಂಥದ್ದು ಪೊಲೀಸ್ ಠಾಣೆಯ ಒಳಗಡೆಗೆ, ನನಗಿರುವಂಥ ಮಾಹಿತಿಯ ಪ್ರಕಾರ ಪೊಲೀಸ್ ಠಾಣೆಯ ಒಳಗಡೆಗೆ ಒಂದು CC ಕ್ಯಾಮ್ರಾ ಕೂಡ ಇದೆ. ಆ ಕ್ಯಾಮ್ರಾದಲ್ಲಿ ದೃಶ್ಯಗಳು ಸೆರೆಯಾಗಿದೆ. ಅವನನ್ನು ಯಾವಾಗ ಕರ್ಕೊಂಡು ಬಂದ್ರು, ಎಷ್ಟೊತ್ತಿಗೆ ಆಚೆ ಹೋದ, ಆಸ್ಪತ್ರೆ ಕರ್ಕೊಂಡೋಗಿದ್ದು, ಒಳಗಡೆಗೆ ಬಿದ್ರು ಅಂತ ಏನು ಪೊಲೀಸರು ಹೇಳ್ತಾ ಇದ್ದಾರೆ, ಬಿದ್ನಾ ಇಲ್ವಾ ಅಥವಾ ಪೊಲೀಸರು ಏಟ್ ಕೊಟ್ರ, ಇದೆಲ್ಲವೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ. ಯಾಕೆ ಇದನ್ನ ಮುಚ್ಚಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ? ಇದನ್ನ ಬಹಿರಂಗಗೊಳಿಸ್ಬೋದಲ್ಲ? ಖಂಡಿತವಾಗ್ಲೂ ಅರುಣ್, ಏನು ಚನ್ನಗಿರಿಯ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ CID ಅವರು ಕೂಡ ಒಂದು 6 ಜನರ ತಂಡ, ಅಂದರೆ DYSP ಕನಕಲಕ್ಷ್ಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಕೂಡ ಬಂದು ಒಂದು ವಿಚಾರಣೆ ಕೂಡ ಮತ್ತು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ 25 ಜನರನ್ನು ಕೂಡ ಬಂಧನ ಮಾಡಿದರೆ ಅವ್ರನ್ನ ಇವತ್ತು 10ರಿಂದ 11 ಗಂಟೆ ಒಳಗೆ ಚನ್ನಗಿರಿಯ ಕೋರ್ಟ್ಗೆ ಒಂದು ಹಾಜರುಪಡಿಸ್ತಾರೆ. ಅವ್ರನ್ನ ನ್ಯಾಯಾಧೀಶರ ಮುಂದೆ ನಿನ್ನೆ ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಿ ನಂತರದಲ್ಲಿ ಇವತ್ತು ಜೈಲಿಗೆ ಕಳಿಸಿದ್ರು. ಇವತ್ತು ನ್ಯಾಯಾಲಯ ಓಪನ್ ಕೋರ್ಟಲ್ಲಿ ಅವ್ರನ್ನ ಹಾಜರುಪಡಿಸಿ ನಂತರ 14 ದಿನಗಳ ಕಾಲ ಜೇಸಿಗೆ ಕೊಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರಮುಖವಾಗಿ ಏನು ಚನ್ನಗಿರಿ ಈಗ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅನುಮಾನಗಳಿರುವಂಥದ್ದು. ಒಂದು ಕಡೆ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಇದು ಲಾಕಪ್ ಡೆತ್ ಅನ್ನುವಂತಹ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಅವ್ರ ವರ್ಷನ್ ಏನಂತ ಅಂದರೆ ಲೋ ಬಿಪಿಯಾಗಿ ಸಾವನ್ನಪ್ಪಿದೆ ಆದಿಲ್ಲ ಅನ್ನುವಂತಹ ಒಂದು ಅವರ ವರ್ಷನ್ ಇರುವಂಥದ್ದು. ಪ್ರಮುಖವಾಗಿ ಇದು ಏನೋ ಈ ಪ್ರಕರಣಕ್ಕೆ ಸಂಪೂರ್ಣವಾಗಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂತ ಅಂದರೆ ಆದಿಲ್ನ ಮರಣೋತ್ತರ ಪರೀಕ್ಷೆ ವರದಿ ಏನು ಬರುತ್ತೋ ಆ ವರದಿ ಮೇಲೆ ಎಲ್ಲ ರೀತಿಯಂತಹ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಪ್ರಮುಖವಾಗಿ ಈಗಾಗಲೇ CID ಅಧಿಕಾರಿಗಳು ಬಂದು ಪೊಲೀಸ್ ಠಾಣೆಯಲ್ಲಿರುವಂತಹ CC ಕ್ಯಾಮ್ರಾ ಫುಟೇಜ್ ಆಗಿರ್ಬೋದು ಮತ್ತು ಮೊಬೈಲ್ ಫುಟೇಜ್ಗಳು ಕೂಡ ಎಲ್ಲವೂ ಕೂಡ ಪರಿಶೀಲನೆ ಕೂಡ ಮಾಡಿದ್ದಾರೆ. ಆದಿಲ್ ಎಷ್ಟು ಗಂಟೆಗೆ ಬಂದ, ಎಷ್ಟು ಗಂಟೆಗೆ ಕುಸ್ತು ಬಿದ್ದ, ಅದು ಅವನ್ನ ಎಷ್ಟು ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅನ್ನುವಂಥದ್ದು ಎಲ್ಲವನ್ನು ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ಈ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಸ್ಥಳೀಯ ಪೊಲೀಸರಿಂದ ಪಡ್ತಾ ಇರುವಂಥದ್ದು ಮತ್ತು ಸ್ಥಳೀಯ ಜನರಿಂದ ಕೂಡ ಮಾಹಿತಿಯನ್ನು ಕೂಡ ಪಡಿತಾ ಇರುವಂಥದ್ದು. ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.